ವಿಶೇಷವಾದ ದಿನ ಅಂತ ಭಾವಿಸ್ತೀನಿ. ಯಾಕಂದರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಒಂದು ಯೋಗ ದಿನಾಚರಣೆ ಪ್ರಯುಕ್ತ ವಿಶೇಷವಾಗಿ ನಮ್ಮ ಆನೇಕಲ್ ಭಾಗದ ಸಂಬಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ನಮ್ಮ ಸಬ್ಮಂಗ್ಲ ಸ್ಕೂಲಿನ ಮುಂಭಾಗದಲ್ಲಿ ನಮ್ಮ ಸೂರ್ಯ ಅವರೆಲ್ಲ ಯುವಕರೆಲ್ಲ ಸೇರಿ ಭಾಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ದಿವಸ ನಮ್ಮ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಎಲ್ಲ ಶಾಲೆಯ ಮಕ್ಕಳ ಜೊತೆಗೂಡಿ ಅವರಿಗೆ ಸಿಹಿ ಕೊಡುವ ಮುಖಾಂತರ ಮತ್ತು ವಿಶೇಷವಾಗಿ ಅವರಿಗೆ ಸಾಮಗ್ರಿಗಳು ಕಲಿಕಾ ಸಾಮಗ್ರಿಗಳನ್ನು ಕೊಡುವ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬ ಮತ್ತು ಯೋಗ ದಿನಾಚರಣೆ ಪ್ರಯುಕ್ತ ಭಾಳ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಯುವ ಮಿತ್ರ ಸೂರ್ಯ ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ವಿಶೇಷವಾಗಿ ಧನ್ಯವಾದಗಳು ನಡೆಸ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ನಾಳೆ ನಮ್ಮ ಈ ಆನೇಕಲ್ ತಾಲೂಕಿನ ಹೆಮ್ಮೆಯ ಶಾಸಕರು ಅವರ ಒಂದು 30ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಮತ್ತು ನೂತನ ಕಚೇರಿಗೆ ಪೂಜೆಯನ್ನು ಮಾಡೋ ಮುಖಾಂತರ ನಾಳೆ ನಡೀತಾ ಇದೆ. ಹಾಗಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ಸಿನ ನಮ್ಮ ಯುವ ಮಿತ್ರರು ಅನೇಕ ಜನಪರವಾದ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮೊನ್ನೆ ಕ್ರಿಕೆಟ್ ಆಡಿಸುವ ಮುಖಾಂತರ ಮತ್ತು ಇವತ್ತು ಮಕ್ಕಳಿಗೆ ಕಲಿಕಾ ಪಟ್ಟಿಗೆ ಪುಸ್ತಕ ಕೊಡುವ ಮುಖಾಂತರ ಭಾಳ ಸಮಾಜಕ್ಕೆ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ನನ್ನ ಸೂರ್ಯ ಅವರಿಗೆ ಮತ್ತು ವಿಶೇಷವಾಗಿ ಈ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಮಿಸಿದಂಥ ಮಾಯಿಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ನಮ್ಮ ಪ್ರೀತಿಯ ಮಂಜುನಾಥನವರು ಮತ್ತು ನಮ್ಮ ಯುವ ಸಹೋದರ ನಮ್ಮ ಅಶೋಕ್ ಮಹಾರಾಜ್ ಅವರು ಎಲ್ಲರೂ ಸೇರಿ ಭಾಳ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನೀವು ಸಹ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ನಿಮಗೂ ಸಹ ವಿಶೇಷವಾದ ಯುವ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗಲಿ. ಯಾಕಂದರೆ ಇಂಥ ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮ. ಮಕ್ಕಳಿಗೆ ಪಾಠ್ಯಪುಸ್ತಕ ಅವರಿಗೆ ಬುಕ್ಸ್ ಕೊಡುವ ಮುಖಾಂತರ ಕಲಿಕಾ ಸಾಮಗ್ರಿಗಳು ಮತ್ತು ವಿಶೇಷವಾಗಿ ಇವತ್ತು ಶಾಲೆಯ ಮುಂಭಾಗ ಎಲ್ಲ ಗೇಟಿನ ಬಳಿ ಒಂದು ಗಿಡ ನೆಡುವ ಮುಖಾಂತರ ಒಂದು ಭಾಳ ಅರ್ಥಪೂರ್ಣ ಒಂದು ಕಾರ್ಯಕ್ರಮ ಮಾಡಿದ್ರು. ನನ್ನ ಯುವ ಮಿತ್ರ ಸೂರ್ಯ ಅವರಿಗೆ ಅವರೆಲ್ಲ ಸ್ನೇಹಿತರಿಗೆ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಂಥ ಎಲ್ಲ ನನ್ನ ಅಣ್ಣಂದರು ಮತ್ತು ಗೌರೀಶಣ್ಣ, ಅಶೋಕಣ್ಣ ಮತ್ತು ನಮ್ಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಮಂಜಣ್ಣ ಅವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಹಾಗೆ ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ನನ್ನ ಸ್ನೇಹಿತರು ಜೀವನ್ ಅವರಾಗಿರ್ಬೋದು, ಮನೋಜ್ ಅವರಾಗಿರ್ಬೋದು, ಮಾದೇಶ್ ಅವರು, ಅರವಿಂದ್ ಅವರು ಮತ್ತೆಲ್ಲ ನನ್ನ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಹಾಗೆ ನನ್ನ ರಾಜಕೀಯ ಗುರು ನನ್ನ ಪ್ರೀತಿ ಅಣ್ಣ ಬೆಂಗಳೂರು ದಕ್ಷಿಣ ಉಪಾಧ್ಯಕ್ಷರು ಎಲ್ ಮನೋರಣ್ಣನವರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಯಾಕಂದರೆ ಅವರಿಂದ ಈ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಸಾಧ್ಯ. ಅವರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವು ಹೋಗ್ತಿದ್ದೀರಿ. ಇದೇ ರೀತಿ ನಮ್ಮ ಜೊತೆಯಲ್ಲಿ ನಿಮ್ಮ ಜೊತೆ ಏನೇ ಕಾರ್ಯಕ್ರಮದಲ್ಲಿ ನಾವು ಇರ್ತೀರಿ ಅಂತ ನನಗೆ ಕಾಲಿನ ಮುಖಾಂತರ ಮತ್ತು ನನ್ನ ಜೊತೆ ಇರುವ ನನ್ನ ಪ್ರೀತಿ ಅಣ್ಣ ಅಶೋಕಣ್ಣ ಮಂಜಣ್ಣ ಅವರಿಗೆ ಯಾವುದೇ ಕಾರ್ಯಕ್ರಮ ಮಾಡೋ ನಿಮ್ಮ ಜೊತೆಲಿ ಇರ್ತೀರಿ ಅಂತೇಳಿ ಪ್ರೋತ್ಸಾಹ ಕೊಡ್ತಾರೆ. ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ಮಾಡೋದಕ್ಕೆ ಸಾಧ್ಯ ನಮ್ಮ ಅಣ್ಣಂದ್ರಿಂದ. ಈ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಯುವ ಕಾಂಗ್ರೆಸ್ ಎಲ್ಲ ತಂಡದ ನಾಯಕರು ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ನಮ್ಮ ರಾಷ್ಟ್ರೀಯ ನಿನ್ನೆ ನಡೆದಂಥ ವಿರೋಧ ಪಕ್ಷದ ನಾಯಕರಾದ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಸಬ್ಮಂಗ್ಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿದ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಗಿಡ ನೆಡುವ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಶ್ರೀಯುತ ಸೂರ್ಯನಾರಾಯಣ ಅವರಿಗೆ ಹಾಗೂ ಯೂತ್ ಕಾಂಗ್ರೆಸ್ ಆನೇಕಲ್ ಬ್ಲಾಕ್ ಪ್ರೆಸಿಡೆಂಟ್ ಅವರು ಮತ್ತು ಅವರ ಯುವ ಮಂಡಳಿಗೆ ಮತ್ತು ಅದೇ ರೀತಿ ಗೌರೀಶಣ್ಣವರು ಆಗಮಿಸಿದ್ದಾರೆ. ಹಾಗೂ ಮಾಯಸಂದ್ರ ಗ್ರಾಮ ಪಂಚಾಯತಿ ಮಂಜಣ್ಣವರು ಆಗಮಿಸಿದ್ದಾರೆ. ಸಂಬಂದೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಹಾಗೂ ಗೋಪಿಯವರು ಎಲ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ರಾಹುಲ್ ಗಾಂಧಿ ಅವರ ಬರ್ತ್ಡೇ ಪ್ರಯುಕ್ತ ಹಾಗೂ ಯೋಗ ದಿನದ ಪ್ರಯುಕ್ತ ಈ ದಿನ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ನಮ್ಮ ವಿ ಸೂರ್ಯ ಅವರಿಗೆ
ಹಾಗೂ ಅವರ ತಂಡಕ್ಕೆ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮೈಸಂದ್ರ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಗೌರೀಶ್ವರರಾಗಿರ್ಬೋದು, ಹಾಗೂ ಮಂಜಣ್ಣವರಾಗಿರ್ಬೋದು, ಇನ್ನು ಅನೇಕ ನಮ್ಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ಬೋದು, ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಮುಖಂಡರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥ ಒಂದು ಶಕ್ತಿ ದೇವರು ನೀಡಲಿ ಅಂತೇಳಿ ಬಯಸ್ತಾ ನಾನು ಒಂದು ಮಾತು ಮುಗಿಸ್ತೇನೆ. ಈ ದಿನ ನಮ್ಮ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ, ಸಿಹಿ ಊಟ, ಒಳ್ಳೆ ಕಾರ್ಯಕ್ರಮಗಳು, ಗಿಡ ನೆಡುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ನಮ್ಮನ್ನು ಕರೆಸಿ ಇಲ್ಲಿಗೆ ಬಹಳ ಉತ್ಸಾಹದಿಂದ ನಮ್ಮ ಯುವಕ ಮಿತ್ರರು ಒಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡೋಂಥ ಶಕ್ತಿ ನಮ್ಮ ಸೂರ್ಯ ಮತ್ತು ತಂಡದವ್ರು ಕೊಡಲಿ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ರವಿಯವರು, ಇಟ್ಟಂಗೂರು ಗೋಪಿಯವರು ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗಲಿ. ಅವ್ರಿಗೆ ನಮ್ಮ ಸಹಕಾರ ಇದ್ದೇ ಇರ್ತದೆ. ನಮ್ಮ ಕಾಂಗ್ರೆಸ್ ಯುವಕ ಮಂಡಳಿ ಏನಿದೆಯೋ ಅವ್ರು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹುಡುಗರು ಎಲ್ಲರೂ ಬೆಳೀತಾ ಇದ್ದಾರೆ. ಇದೇ ರೀತಿ ಎಲ್ಲ ಹಳ್ಳಿಗಳಲ್ಲೂ ಇದೇ ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಲಿ, ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಂದೂರು ಗ್ರಾಮ ಪಂಚಾಯತಿಯ ಸಬ್ಮಂಗಲ ಕೆಂಪೇಗೌಡ ಸರ್ಕಾರಿ ಶಾಲೆ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಕಾರ್ಯಕ್ರಮ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ಸುರೇಶ್ ಮತ್ತು ಅವ್ರ ಸಂಗಡಿಗರು ಇವತ್ತು ನಮ್ಮ ಈ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮೆಲ್ಲರೂ ಕರೆದು ಒಳ್ಳೆಯ ಉದ್ದೇಶ, ಯುವಕರಿಗೆ ಮಾದರಿ ಆಗಬೇಕು, ಸರ್ಕಾರಿ ಮಕ್ಕಳಿಗೆ ಒಂದು ನೋಟ್ಬುಕ್ ಆಗಲಿ ಈ ಥರ ವಿತರಣೆ ಇಟ್ಕೊಂಡ್ರೆ ನಮ್ಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಯುವಕರೆಲ್ಲ ಒಳ್ಳೆ ಕ್ರೀಡಾ ಮನೋಭಾವ ಮತ್ತು ಈ ಥರದ್ರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ನೆಪ ಮಾತ್ರ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ನಿನ್ನೆ ನಡೆದಂಥ ರಾಹುಲ್ ಗಾಂಧಿ ಹುಟ್ಟುಹಬ್ಬ ಪ್ರಯುಕ್ತ ಮತ್ತು ಯೋಗ ದಿನಾಚರಣೆ ಅಂತದೆ, ಅದರ ಪ್ರಯುಕ್ತ ಎಲ್ಲ ಯುವಕ ಒಟ್ಟಾರೆ ಒಂದು ಮಾದರಿಯಾಗಿ ಬದುಕಿ ಇನ್ನೂ ಯುವಕರನ್ನ ಆಕರ್ಷಣೆ ಮಾಡಬೇಕು ಈ ಥರ ಕೆಲಸಗಳಲ್ಲಿ ಅಂತೇಳಿ ನಮ್ಮ ಯುವಕ ಮಿತ್ರರು ಎಲ್ಲರೂ ಈ ಕಾರ್ಯಕ್ರಮ ಕೊಡಿದ್ರೆ ಮೊದಲನೇದಾಗಿ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಅದಕ್ಕೆ ಅವರಿಗೆ ಪ್ರೋತ್ಸಾಹದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಎಲ್ರಿಗೂ ಸಹ ನಮ್ಮ ಪಂಚಾಯತಿಗೆ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಸಾಗರವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಸಮಂದೂರು ಪಂಚಾಯಿತಿಯಲ್ಲಿ ನಮ್ಮ ಆನೇಕಲ್ ಬ್ಲಾಕ್ ಪ್ರೆಸಿಡೆಂಟ್ ಆದ ಸೂರ್ಯರವರ ನೇತೃತ್ವದಲ್ಲಿ ಸಬ್ಮಂಗ್ಲ ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ಉಚಿತ ಪುಸ್ತಕ ಆಗಿ ಇನ್ನೂ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮುಂದಿನ ದಿನದಿಂದ ಹೆಚ್ಚು ಕಾರ್ಯಕ್ರಮ ಮಾಡೋಂತ ಕೇಳ್ಕೊತಿದ್ದಾರೆ. ಅವರಿಗೆ ಸಾಥ್ ಕೊಟ್ಟಂಥ ನಮ್ಮ ಮಾಯಸಂದ್ರ ಪಂಚಾಯತಿ ಅಧ್ಯಕ್ಷರಾದ ಮಂಜಣ್ಣವರು, ನಮ್ಮ ಸಹೋದರರಾದ ಅಶೋಕ್ ಅಣ್ಣವರು, ನಮ್ಮ ಸಿಂಗೇರ ಗ್ರಾಮ ಪಂಚಾಯತಿ ಆದ ಗೋರೀಶಣ್ಣವರು, ಇನ್ನೂ ಹಲವಾರು ಸ್ನೇಹಿತರೆಲ್ಲ ಒಂದು ಮಾಡಿದ್ದಾರೆ. ಇದು ಮುಂದಿನ ಒಳ್ಳೆಯದಾಗಲಿ ಹಾಗೂ ರಾಹುಲ್ ಗಾಂಧಿ ಅವರು ಮುಂದೆ ಪ್ರಧಾನಿಯಾಗಲಿ ಕೇಳ್ಕೊತಾ ಇದ್ದಾರೆ. ಸಮಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಸಬ್ಮಂಗ್ಲ ಗ್ರಾಮದಲ್ಲಿ ನಮ್ಮ ಯುವ ನಾಯಕರಾದ ಸೂರ್ಯವರು ರಾಹುಲ್ ಗಾಂಧಿ ಹುಟ್ಟುಹಬ್ಬನ ಆಚರಣೆ ಪ್ರಯುಕ್ತ ಮಕ್ಕಳಿಗೆ ನೋಟ್ಬುಕ್ ಮತ್ತು ಇತರೆ ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹಾಗಾಗಿ ನಮ್ಮನ್ನು ಎಲ್ಲ ಆಹ್ವಾನ ಮಾಡಿದರು. ಭಾರಿ ಸಂತೋಷ. ಇದೆಲ್ಲ ಮಾಡಬೇಕಾದಂಥ ಕೆಲಸ. ಈಗ ಯುವ ಮಿತ್ರರು ಈಗ ಎಲ್ಲ ಏನೇನೋ ಬೇರೆ ಇದರಲ್ಲಿ ತೊಳ್ಕೊಂಡಿರ್ತಾರೆ. ಈ ಸೂರ್ಯ ಅವರು ಈ ಫ್ರೆಂಡ್ಸ್ನೆಲ್ಲ ಸೇರಿ ಮತ್ತು ಇವರು ಈ ಬಳಗನೆಲ್ಲ ಹಾಕೊಂಡು ಮತ್ತು ಇದನ್ನು ಇದು ಮಾಡೋದ್ರಿಂದ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡು ಈ ಪುಟಾಣಿ ಮಕ್ಕಳಿಗೆ ಅವರು ತಂದೆ ತಾಯಿ ಕೊಡೋಕ್ಕಾಗದಿದ್ದಂತಹ ನೋಟ್ಬುಕ್ ಮತ್ತು ಪೆನ್ಸಿಲ್ ಆಗಿರ್ಬೋದು ಎಲ್ಲ ಇದನ್ನೆಲ್ಲ ಇದು ಮಾಡೋ ಇದರಿಂದ ಒಳ್ಳೆ ಇದು ಮಾಡ್ತಾವ್ರೆ. ಅವ್ರಿಗೆ ದೇವರು ಇನ್ನೂ ಅತಿ ಹೆಚ್ಚು ಇದು ಕೊಟ್ಟು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಲಿ ಅಂತ ಹೇಳಿ ನಮ್ಮ ಮಾತು. ರಾಹುಲ್ ಗಾಂಧಿಯವರ ಹುಟ್ಟು ಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಸಿಹಿಯನ್ನು ಹಂಚಲಾಗಿದೆ. ಸಮಂದೂರು ಗ್ರಾಮ ಪಂಚಾಯತಿ ಸಬ್ಮಂಗ್ಲದಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡರು ಸೂರ್ಯವರು ಎಲ್ಲ ಈ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಮೊದಲನೇದಾಗಿ ಲೋಕಸಭಾ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಬದ್ಧತೆ ಮತ್ತು ಜನರ ಬಗ್ಗೆ, ದೇಶದ ಬಗ್ಗೆ ಕಾಳಜಿಯನ್ನು ನಾವು ಅವರ ಆದರ್ಶದಂತೆ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅನೇಕ ರೀತಿ ಕಾರ್ಯಕ್ರಮಗಳನ್ನ ಇದೇ ರೀತಿ ಏರ್ಪಡಿಸ್ಕೊಂಡು ಅವ್ರಿಗೆ ಒಳ್ಳೆಯ ಹೆಸರು ಬರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದ್ರ ಬಗ್ಗೆ ಫಾಲೋ ಮಾಡಿಕೊಂಡು ಮುಂದೆ ಆಗಬೇಕಾಗಿರೋ ಕಾರ್ಯಕ್ರಮಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ. ನನಗೆ ಗೆಳೆಯನಾದ ಸೂರ್ಯ ಈ ಸಂಬಂಧೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ರಾಹುಲ್ ಗಾಂಧಿ ಅವರ ಬರ್ತ್ಡೇ ಪ್ರಯುಕ್ತ ಒಂದು ಸ್ಕೂಲ್ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಕೊಡೋದ್ರ ಮುಖಾಂತರ ಆಚರಿಸಿದ್ದಾರೆ. ಆದ್ದರಿಂದ ಅವರು ಇದೇ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಅಂತ ಸದಾ ಅವರಿಂದ ನಾವು ಇರ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಲೋಕಸಭೆ ಸದಸ್ಯರಾಗಿರುವ ಮತ್ತು ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಯುತ
ರಾಹುಲ್ ಗಾಂಧಿ ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀವಿ. ಇದೇ ಸೂರ್ಯ ಅವರು ಆಯೋಜಿಸಿದಂತಹ ಸಬ್ಮಂಗ್ಲ ಸರ್ಕಾರಿ ಶಾಲೆಯಲ್ಲಿ ಯುವ ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್ ಆದಂಥ ಸೂರ್ಯ ಅವರಿಂದ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ಗಳನ್ನ ವಿತರಣೆ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಅವರಿಗೆ ಇನ್ನಷ್ಟು ಸೇವೆಗಳನ್ನ ಮಾಡಲಿ ಅಂತ ಸೂರ್ಯ ಅವರಿಗೆ